ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಶತಮಾನದ ಇತಿಹಾಸ ಇರೋ ಪುರಾತತ್ವ ಕಟ್ಟಡಗಳ ಪಟ್ಟಿಯಲ್ಲಿರೋ ಕುಮಾರ ಕೃಪಾ ಅತಿಥಿ ಗೃಹದ ಮುಖ್ಯ ಕಟ್ಟಡ ಹಾಗೆ ಅದಕ್ಕೆ ಹೊಂದ್ಕೊಂಡಿರೋ ಕಟ್ಟಡವನ್ನ ತಮ್ಮ ಗೃಹ ಕಚೇರಿಯನ್ನಾಗಿ ಪರಿವರ್ತನೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತುಶಾಸ್ತ್ರವನ್ನ ಹೆಚ್ಚಾಗಿ ನಂಬುವಂತಹ ಡಿಕೆ ಶಿವಕುಮಾರ್ ಅವರು ಈಗ ಈ ಕಟ್ಟಡವನ್ನ ತಮಗೆ ಬೇಕಾದ ರೀತಿಯಲ್ಲಿ ಚೇಂಜ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ಅದಕ್ಕೆ ಪೂರಕವಾಗಿ ಲೋಕೋಪಯೋಗಿ ಇಲಾಖೆ ನವೀಕರಣ ಕಾಮಗಾರಿ ಶುರುವಾಗಿದ್ದು ಜೆಡಿಎಸ್ ಇದಕ್ಕೆ ಕಿಡಿಕಾರ್ತಾ ಇದೆ. ಬೆಂಗಳೂರಿನ ಅಸ್ಮಿತೆಯಾಗಿರೋ 160 ವರ್ಷಗಳ ಇತಿಹಾಸ ಇರೋ ಕುಮಾರ ಕೃಪಾ ಪಾರಂಪರಿಕ ಕಟ್ಟಡವನ್ನ ಡಿಕೆ ಶಿವಕುಮಾರ್ ಅವರು ಸ್ವಾರ್ಥಕ್ಕಾಗಿ ಮಾರ್ಪಾಡು ಮಾಡ್ತಾ ಇರುವುದು ಖಂಡನೀಯ ಮತ್ತು ಹೇಯ ಕೃತ್ಯ ಅಂತ ಹೇಳ್ತಾ ಇದೆ. ಪಾರಂಪರಿಕ ಕಟ್ಟಡಕ್ಕೆ ಧಕ್ಕೆ, ಗಾಂಧೀಜಿ ನಡೆದ ಜಾಗದಲ್ಲಿ ಈಗ ಡಿಕೆಶಿ ದರ್ಪದ ಹೆಜ್ಜೆ ಅನ್ನೋ ಟೈಟಲ್ ಕೊಟ್ಟು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರೋ ಜೆಡಿಎಸ್ ಪ್ರಜಾಪ್ರಭುತ್ವವೋ ಅಥವಾ ಪಾಳೆಗಾರಿಕೆಯೋ ಅಂತ ಮುಖ್ಯಮಂತ್ರಿ ನಡೆಯನ್ನ ಕಟುವಾಗಿ ಟೀಕೆ ಮಾಡಿದೆ. ಕಾವೇರಿ ಅನುಗ್ರಹ ನಿವಾಸಗಳಿದ್ರೂ ಇತಿಹಾಸವನ್ನ ಧ್ವಂಸಗೊಳಿಸೋದಕ್ಕೆ ಹೊರಟಿರೋ ಈ ನಡೆ ಉದ್ದಟತನ ಅಷ್ಟೇ ಅಲ್ಲ, ಮೂರ್ಖತನದ ಪರಮಾವಧಿ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ತಂಗಿದ್ದ ದಿವಾನ್ ಶೇಷಾದ್ರಿ ಅಯ್ಯರ್ ಅವರ ನೆನಪಿನ ಕುಮಾರ ಕೃಪಾ ಪಾರಂಪರಿಕ ಕಟ್ಟಡವನ್ನ ಕೇವಲ ವೈಯಕ್ತಿಕ ತೆವಲಿಗಾಗಿ ಗೃಹ ಕಚೇರಿ ಮಾಡಿಕೊಳ್ಳೋದಕ್ಕೆ ಮಾರ್ಪಾಡು ಮಾಡ್ತಾ ಇರುವುದು ಇತಿಹಾಸಕ್ಕೆ ಬಗೆಯೋ ಮಹಾದ್ರೋಹ ಅಂತ ಹೇಳಿದೆ. ಹಾಗೆ ಕುಮಾರ ಕೃಪಾ ಯಾರ ವೈಯಕ್ತಿಕ ಆಸ್ತಿಯೂ ಅಲ್ಲ, ಅದು ಇತಿಹಾಸದ ಹೆಗ್ಗುರುತು. ಪಾರಂಪರಿಕ ಕಟ್ಟಡಗಳ ರಕ್ಷಣೆ ಮಾಡಬೇಕಾದವರೇ ಅದರ ವಿನಾಶಕ್ಕೆ ನಿಂತಿರೋದು ವಿಪರ್ಯಾಸ. ಗೃಹ ಕಚೇರಿ ನೆಪದಲ್ಲಿ ಅದರ ಮೂಲ ಸ್ವರೂಪಕ್ಕೆ ಧಕ್ಕೆ ತರ್ತಾ ಇರೋದು ಅಕ್ಷಮ್ಯ. ಪಾರಂಪರಿಕ ಕಟ್ಟಡಗಳಿಗೆ ಕೈ ಹಾಕಬೇಡಿ, ಈ ಕೂಡಲೇ ನವೀಕರಣ ಕಾಮಗಾರಿಯನ್ನು ನಿಲ್ಲಿಸಿ ಅಂತ ಆಗ್ರಹಿಸಿದೆ. ಕುಮಾರ ಕೃಪಾ ಅತಿಥಿ ಗೃಹದ ಮುಖ್ಯ ಕಲ್ಲಿನ ಕಟ್ಟಡ 1856ರಲ್ಲಿ ನಿರ್ಮಾಣ ಆಗಿದ್ದು, ಅದಕ್ಕೆ ಹೊಂದ್ಕೊಂಡಿರೋ ಕಟ್ಟಡದ ಕಾಮಗಾರಿ 1960ರಲ್ಲಿ ಕಂಪ್ಲೀಟ್ ಆಯಿತು. ಮುಖ್ಯ ಕಟ್ಟಡದಲ್ಲಿ 12 ಕೊಠಡಿಗಳಿದೆ. ಈ ಕಟ್ಟಡದ ಹಿಂಭಾಗದಲ್ಲಿ ರಾಜ್ಯ ಆತಿಥ್ಯ ಸಂಸ್ಥೆಯ ಬಿಲ್ಡಿಂಗ್ ಕೂಡ ಇದೆ. ಈ ಐತಿಹಾಸಿಕ ಕಟ್ಟಡದಲ್ಲಿ ಮಹಾತ್ಮ ಗಾಂಧೀಜಿ ಕೂಡ ತಂಗಿದ್ರು ಅಂತ ಇತಿಹಾಸ ಹೇಳುತ್ತೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗಾಗಿ ಪಾರಂಪರಿಕ ಕಟ್ಟಡ ಕುಮಾರ ಕೃಪಾ ಗೆಸ್ಟ್ ಹೌಸ್ನ ಒಳಾಂಗಣ ವಿನ್ಯಾಸವೇ ಬದಲಾಗುತ್ತೆ. ಕೊಠಡಿ ನಂಬರ್ 1 ಸಂಪೂರ್ಣ ನೆಲಸಮವಾಗಲಿದ್ದು ವಾಸ್ತು ಪ್ರಕಾರವೇ ನವೀಕರಣವಾಗ್ತಾ ಇದೆ ಅಂತ ಹೇಳಲಾಗ್ತಿದೆ. ಇಲ್ಲಿ ತನಕ ಕುಮಾರ ಕೃಪಾ ರಸ್ತೆಯಲ್ಲಿರೋ ಕೃಷ್ಣ ಸಿಎಂ ಗೃಹ ಕಚೇರಿಯಾಗಿತ್ತು. ಆದರೆ ಈಗ ಈ ಸಂಪ್ರದಾಯ ಮುರಿಯೋದಕ್ಕೆ ನೂತನ ಸಿಎಂ ಡಿಕೆಶಿ ಮುಂದಾಗಿದ್ದು ಕುಮಾರ ಕೃಪಾ ಅತಿಥಿ ಗೃಹವನ್ನ ಗೃಹ ಕಚೇರಿ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಒಟ್ನಲ್ಲಿ ಕೃಷ್ಣ ಕಾವೇರಿ ಅನುಗ್ರಹ ಬೇಡ ಅಂತ ಕುಮಾರ ಕೃಪದ ಮೇಲೆ ಡಿಕೆಶಿ ಕಣ್ಣಿಟ್ಟಿದ್ದಾರೆ. ವಾಸ್ತು ಪ್ರಕಾರ ಇವರಿಗೆ ಈ ಬಂಗಲೆಯೇ ಮುಂದೆ ಒಳ್ಳೆಯದನ್ನ ತಂದುಕೊಡುತ್ತೆ ಅನ್ನೋ ಕಾರಣಕ್ಕೆ, ಅಂದರೆ ವಾಸ್ತು ಕಾರಣಕ್ಕೆ ಕುಮಾರ ಕೃಪಾ ಬಂಗಲೆಯನ್ನ ಡಿಕೆ ಶಿವಕುಮಾರ್ ಆಯ್ಕೆ ಮಾಡಿದ್ರು ಅಂತಾನೆ ಹೇಳಲಾಗ್ತಾ ಇದೆ. ಇದಕ್ಕೆ ಒಂದಷ್ಟು ವಿರೋಧ ವ್ಯಕ್ತವಾಗ್ತಾ ಇದ್ರು ಕೂಡ ಅದ್ಯಾವುದಕ್ಕೂ ಕೇರ್ ಮಾಡದ ಡಿಕೆ ಶಿವಕುಮಾರ್ ಕುಮಾರ ಕೃಪವನ್ನ ನವೀಕರಣ ಮಾಡ್ತಾ ಇದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.